आनदमानतोऽस्मि। प्रथमो हनुमान् नाम द्वितीयो भीम एव च। पूर्णप्रज्ञस्तृतीयस्तु भगवत्कार्यसाधकः। बुद्धिर्बलं यशोधैर्यं निर्भयत्वम् अरोगता। अजाड्यं वाक्पटुत्वं च हनूमत्स्मरणाद् भवेत्। पृथ्वीमण्डलमध्यस्थाः पूर्णबोधमतानुगाः। वैष्णवा विष्णुहृदयाः तन्नमस्ये गुरुन्मम। जन्माद्यस्य यतोऽन्वयादितरतश्चार्थेष्वभिज्ञस्वराट्। तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा। धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येहा नियतिदृशितमो बन्धमोक्षाश्च यस्मात्। अस्य श्रीब्रह्मरुद्रप्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव। पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। श्रीगुरुभ्यो नमः। हरिः ओम्। ಶ್ರೀಮದ್ಭಾಗವತದ ಷಷ್ಠ ಸ್ಕಂದದ 10ನೇ ಅಧ್ಯಾಯದಲ್ಲಿ ಇವತ್ತು 25ನೇ ಶ್ಲೋಕ. ಮಾಡ್ಕೊಳ್ಳಿ. ಗುರುಗಳದ್ದು ಯಾರೋ ಮ್ಯೂಟ್ ಮಾಡಿದಾರೆ ನೋಡಿ. ಅದು ಷಷ್ಠ ಸ್ಕಂದದ 10ನೇ ಅಧ್ಯಾಯದ 25ನೇ ಶ್ಲೋಕ. ನತೇ ದೃಶ್ಯಂತ ಸಂಚ್ಛನ್ನಾಃ ಶರಜಾಲೈಃ ಸಮಂತತಃ ಪುಂಖಾನುಪುಂಖಪತಿತೈಃ ಪ್ರಾವೃಷೀವ ನಭೋಘನೈಃ. ದೇವ ಅಸುರರ ಯುದ್ಧ ನಡೀತಾ ಇದೆ. ಅದನ್ನ ವರ್ಣನೆ ಮಾಡ್ತಾ ಇದ್ದಾರೆ ಶುಕಾಚಾರ್ಯರು. ದೇವತೆಗಳ ಸೈನ್ಯದ ಮೇಲೆ ಅಸುರರ ಸೈನ್ಯ ದಾಳಿ ಮಾಡಿದೆ. ಎಲ್ಲ ಅಸುರರು ಕೂಡ ನಾನಾ ರೀತಿಯಾದ ವಿಚಿತ್ರವಾದ ಅಸ್ತ್ರಶಸ್ತ್ರಗಳಿಂದ ಮಳೆ ಸುರಿಸಿದ್ದಾರೆ. ಹಿಂದೆ ಹೇಳಿದ್ರು, ಹಿಂದಿನ ಶ್ಲೋಕದಲ್ಲಿ ಬಂದದ್ದು ಅವಾಕಿರನ್, ಸರ್ವತೋ ಅವಾಕಿರನ್ ಅಸ್ತ್ರೈಹಿ ಅಂತ ಬಂತು. ಎಲ್ಲ ಕಡೆಯಿಂದಲೂ ಕೂಡ ಆಕ್ರಮಣ ಮಾಡಿ ಮಳೆ ಸುರಿಸುವಂತೆ ನಾನಾ ವಿಧವಾದ ಶೂಲ, ಪರಶ್ವದ, ಖಡ್ಗ, ಶತಗ್ನಿ, ಬಿಶುಂಡಿ ಮೊದಲಾದ ಆಯುಧಗಳನ್ನು ಮಳೆ ಸುರಿಸುವ ಹಾಗೆ ಅವರು ಆ ಅಸುರರೆಲ್ಲ ಸುರಿಸಿದ್ದಾರೆ. ಮಳೆಗಾಲದಲ್ಲಿ ಆಕಾಶ ಮೋಡಗಳಿಂದ ಮುಚ್ಚಿ ಹೋಗಿರ್ತದೆ, ಕಾಣಿಸೋದೇ ಇಲ್ಲ. ಹಾಗೆ ಒಂದರ ಮೇಲೊಂದರಂತೆ ಸತತವಾಗಿ ಎಲ್ಲ ಕಡೆಯಿಂದ ಬಾಣಗಳ ಸಮೂಹ ಬೀಳ್ತಾ ಇದೆ.
ಹಾಗಾಗಿ ದೇವತೆಗಳೆಲ್ಲ ಮುಚ್ಚಿ ಹೋಗಿಬಿಟ್ಟಿದ್ದಾರೆ, ಕಾಣಿಸ್ತಾನೆ ಇಲ್ಲ. ಮಳೆಗಾಲದಲ್ಲಿ ಆಕಾಶ ಹೇಗೆ ಮುಚ್ಚಿ ಹೋಗಿಬಿಟ್ಟಿರ್ತದೋ, ಯಾಕೆ? ಮೋಡಗಳು ಎಲ್ಲ, ಎಲ್ಲಿ ನೋಡಿದ್ರು ಬರೇ ಮೋಡಗಳು. ಆ ರೀತಿ ಮೋಡಗಳ ಸಮೂಹದಿಂದ ಆಕಾಶ ಪೂರ್ತಿ ಮುಚ್ಚಿ ಕಾಣಿಸೋದೇ ಇಲ್ಲ ಹೇಗೋ ಹಾಗೆ ದೇವತೆಗಳು ಕೂಡ ಬಾಣಗಳ ಸಮೂಹಗಳಿಂದ ಮುಚ್ಚಿ ಹೋಗಿಬಿಟ್ಟಿದ್ದಾರೆ. ಆ ರೀತಿ ಅಸುರರು ಒಂದರ ಮೇಲೊಂದು ಬಾಣಗಳನ್ನ ಪುಂಖಾನುಪುಂಖವಾಗಿ ಎಸಿತಾನೆ ಇದ್ದಾರೆ. ನತೇ ದೃಶ್ಯಂತ ಸಂಚನ್ನಾಹ ಶರಜಾಲೈ ಸಮಂತತಃ ಪುಂಖಾನುಪುಂಖ ಪತಿತೈಃ ಪ್ರಾವೃಷೀವ ನಭೋಘನೈಃ ನತೇ ಶಸ್ತ್ರಾಸ್ತ್ರ ಬಾಣೌಘಾಃ ಹ್ಯಾಸೇದುಸ್ಸುರಸೈನಿಕಾನ್ ಛಿನ್ನಾಸ್ಸಿದ್ಧಪಥೇ ದೇವೈಃ ಲಘುಹಸ್ತೈಃ ಸಹಸ್ರಧಾ. ಈ ರೀತಿ ದೇವತೆಗಳನ್ನು ಮುಚ್ಚಿ ಹಾಕುವಂತೆ, ದೇವತೆಗಳೇ ಕಾಣಿಸ್ತಾ ಇಲ್ಲ, ಆ ರೀತಿ ಒಂದರ ಮೇಲೊಂದು ಬಾಣಗಳು, ಅಸ್ತ್ರಗಳು, ಅವುಗಳ ಸಮೂಹವೇ ಆ ದೇವತೆಗಳ ಮೇಲೆ ಅಸುರರು ಹಾಕಿದ್ದಾರೆ. ಆದರೂ ಕೂಡ ಈ ಯಾವ ಬಾಣಗಳು ಕೂಡ ಆ ದೇವತೆಗಳ ಸೈನ್ಯವನ್ನ ಸ್ಪರ್ಶ ಮಾಡಲೇ ಇಲ್ಲ ಅಂತೆ. ಎಲ್ಲಾ ರೀತಿಯಾದ ಬಾಣಗಳ ಸಮೂಹಗಳನ್ನು ಎಸಿತಾ ಇದ್ದಾರೆ, ಆದರೂ ಯಾವ ಬಾಣಗಳು ಕೂಡ ದೇವತೆಗಳನ್ನು ಸ್ಪರ್ಶನೂ ಮಾಡಲಿಲ್ಲ. ಯಾಕೆ ಅಂದರೆ ದೇವತೆಗಳು ಆ ಬಾಣಗಳನ್ನ ಅಲ್ಲೇ, ಅವು ಆಕಾಶದಲ್ಲೇನೆ ಅವುಗಳನ್ನ ಸಾವಿರಾರು ತುಂಡುಗಳನ್ನಾಗಿ ಮಾಡಿ ಕತ್ತರಿಸಿ ಹಾಕಿಬಿಟ್ಟಿದ್ರು. ಅವರೇನು ಮೇಲಿಂದ ಬಾಣ ಬಿಡ್ತಾ ಇದ್ದಾರೆ, ಆ ಬಾಣಗಳು ಆಕಾಶದಿಂದ ಕೆಳಗೆ ಬೀಳುವಷ್ಟರ ಒಳಗೆ ಅಲ್ಲೇ ಆಕಾಶದಲ್ಲೇನೆ ಅವು ತುಂಡು ತುಂಡಾಗಿ ಹೋಗುವಂತೆ ತಮ್ಮ ಕೈ ಚಳಕದಿಂದ ದೇವತೆಗಳು ಆಕಾಶದಲ್ಲೇನೆ ಅವುಗಳನ್ನು ತುಂಡು ತುಂಡು ಮಾಡಿಬಿಡ್ತಾ ಇದ್ರು. ಅದು ಕೆಳಗೆ ಅವರ ಹತ್ತಿರ ತನಕ ಬರ್ಲಿಕ್ಕೇನೆ ಸಾಧ್ಯ ಆಗಲಿಲ್ಲ ಯಾವ ಬಾಣಗಳು ಕೂಡ. ಅಷ್ಟೊಂದು ಕೈಚಳಕ ಅದು ದೇವತೆಗಳದ್ದು. ನತೇ ಶಸ್ತ್ರಾಸ್ತ್ರ ಬಾಣೌಘಾಃ ಹ್ಯಾಸೇದುಸ್ಸುರಸೈನಿಕಾನ್ ಛಿನ್ನಾಸ್ಸಿದ್ಧಪಥೇ ದೇವೈಃ ಲಘುಹಸ್ತೈಃ ಸಹಸ್ರಧಾ. ಅಥ ಕ್ಷೀಣಾಸ್ತ್ರಶಸ್ತ್ರೌಘಾಃ ಗಿರಿಶೃಂಗದ್ರುಮೋಪಲೈಃ ಅಭ್ಯವರ್ಷನ್ ಸುರಬಲಂ ಚಿಚ್ಛಿದುಸ್ತಾಂಶ್ಚ ಪೂರ್ವವತ್. ಈ ರೀತಿ ಅಸುರರು ಅನೇಕ ಶಸ್ತ್ರ ಅಸ್ತ್ರ ಸಮೂಹಗಳನ್ನೆಲ್ಲ ಎಸ್ತರು, ಅದೆಲ್ಲ ಮುಗಿದೋಯ್ತು. ಅಸ್ತ್ರಾಸ್ತ್ರಗಳೆಲ್ಲ ಮುಗಿತು. ಮುಗಿದಾಗ ಪರ್ವತಗಳ ಶಿಖರಗಳನ್ನೇ ಎತ್ತಿ ಎಸಲಿಕ್ಕೆ ಪ್ರಾರಂಭ ಮಾಡಿದರು. ಮರಗಳನ್ನ, ಕಲ್ಲುಗಳನ್ನ, ಪರ್ವತಗಳ ಶಿಖರಗಳನ್ನ, ಅವುಗಳನ್ನೇ ಎತ್ತೆತ್ತಿ ದೇವತೆಗಳ ಮೇಲೆ ಎಸಲಿಕ್ಕೆ ಪ್ರಾರಂಭ ಮಾಡಿದರು ಆ ಅಸುರರು. ಆವಾಗ ಈ ದೇವತೆಗಳೇನು ಮಾಡಿದರು, ಅದನ್ನು ಕೂಡ ಹಿಂದಿನಂತೆ ತಮ್ಮ ಹತ್ತಿರ ಬರುವುದಕ್ಕಿಂತ ಮುಂಚೆನೆ ಅವುಗಳನ್ನು ತುಂಡು ತುಂಡು ಮಾಡಿ ಕತ್ತರಿಸಿ ಹಾಕಿಬಿಟ್ರು. ಅವು ಕೂಡ ದೇವತೆಗಳನ್ನು ಸ್ಪರ್ಶ ಮಾಡಲಿಲ್ಲ. ಅಥ ಕ್ಷೀಣಾಸ್ತ್ರಶಸ್ತ್ರೌಘಾಃ ಗಿರಿಶೃಂಗದ್ರುಮೋಪಲೈಃ ಅಭ್ಯವರ್ಷನ್ ಸುರಬಲಂ ಚಿಚ್ಛಿದುಸ್ತಾಂಶ್ಚ ಪೂರ್ವವತ್. ತಾನಕ್ಷತಾನ್ ಸ್ವಸ್ತಿಮತೋ ನಿಶಾಮ್ಯ ಶಸ್ತ್ರಾಸ್ತ್ರಪೂಗೈರಥವೃತ್ರನಾಥಾಃ ದ್ರುಮೈರ್ದೃಶದ್ಭಿರ್ವಿವಿಧಾದ್ರಿಶೃಂಗೈಃ ರಥಾಕ್ಷಿಪಂಸ್ತತ್ರ ಸುರೇಂದ್ರ ಸೈನಿಕಾನ್. ದೇವತೆಗಳು ಸ್ವಸ್ಥರಾಗಿದ್ದಾರೆ. ಯಾವುದೇ ರೀತಿ ಅಸ್ತ್ರಶಸ್ತ್ರಗಳ ಸಮೂಹಗಳು ಬಂದರೂ ಕೂಡ ಏನೂ ಇವರ ಮೈಗೆ ಗಾಯ ಆಗಿಲ್ಲ, ಯಾವುದೂ ಇವರಿಗೆ ತಾಕಿಲ್ಲ. ಸ್ವಸ್ಥರಾಗಿದ್ದಾರೆ ದೇವತೆಗಳು.
ಮರಗಳನ್ನ, ಕಲ್ಲುಗಳನ್ನ, ಪರ್ವತದ ಶಿಖರಗಳನ್ನ ಏನು ಎಸ್ತರೂ ಕೂಡ ಅದ್ಯಾವುದರಿಂದಲೂ ದೇವತೆಗಳಿಗೆ ಒಂಚೂರು ಏನೂ ಗಾಯ ಆಗಿಲ್ಲ ಅನ್ನೋದನ್ನ ನೋಡಿ ಅಸುರರು ಏನು ಮಾಡಿದ್ರು ಅಂದ್ರೆ ಪುನಃ ಅಸ್ತ್ರಶಸ್ತ್ರ ಸಮೂಹಗಳನ್ನ, ಜೊತೆಗೆ ಕಲ್ಲು, ಮರ, ಪರ್ವತದ ಶಿಖರಗಳು ಮೊದಲಾದವುಗಳನ್ನ ಮತ್ತೆ ಎಸೆದ್ರಂತೆ. ತಾನಕ್ಷತಾನ್ ಸ್ವಸ್ತಿ ಮತೋ ನಿಶಾಮ್ಯ ಶಸ್ತ್ರಾಸ್ತ್ರ ಪೂಗೈರಥ ವೃತ್ರನಾಥಾಃ ದ್ರುಮೈರ್ವೃಷದ್ಭಿರ್ವಿವಿಧಾದ್ರಿಶೃಂಗೈಃ ರಥಾಕ್ಷಿಪಂಸ್ತತ್ರ ಸುರೇಂದ್ರ ಸೈನಿಕಾನ್ ಸರ್ವೇ ಪ್ರಯಾಸಾ ಅಭವನ್ ವಿಮೋಘಾಃ ಕೃತಾಕೃತಾದೇವ ಗಣೇಶು ದೈತ್ಯೈಃ ಕೃಷ್ಣಾನುಕೂಲೇಷು ಯಥಾ ಮಹತ್ಸು ಕ್ಷುದ್ರೈ ಪ್ರಯುಕ್ತಾ ರುಷತಿ ರೂಕ್ಷವಾಚಃ. ಎಷ್ಟೇ ಇವರು ಅಸ್ತ್ರಗಳನ್ನ, ಶಸ್ತ್ರಗಳನ್ನ ಅಸುರರೆಲ್ಲ ಆ ದೇವತೆಗಳ ಮೇಲೆ ಪ್ರಯೋಗ ಮಾಡಿದರೂ ಕೂಡ ಅದೆಲ್ಲ ವ್ಯರ್ಥ ಆಗಿ ಹೋಗ್ತಾ ಇದೆ. ಅಸುರರ ಅಸ್ತ್ರಾಸ್ತ್ರಗಳೆಲ್ಲವೂ ವ್ಯರ್ಥವಾಗ್ತಾ ಇದೆ ದೇವತೆಗಳ ಮೇಲೆ ಪ್ರಯೋಗ ಮಾಡಿದ್ದು. ಎಷ್ಟು ಮತ್ತೆ ಮತ್ತೆ ಆಕ್ರಮಣ ಮಾಡ್ತಾ ಇದ್ದಾರೆ, ಆದರೂ ಕೂಡ ಕೃಷ್ಣಾನುಕೂಲೇಶು, ಕೃಷ್ಣನ ಭಕ್ತರಾಗಿರ್ತಕ್ಕಂತಹ ದೇವತೆಗಳಿಗೆ ಅದ್ಯಾವ ಅಸ್ತ್ರಶಸ್ತ್ರಾಸ್ತ್ರಗಳು ಏನೂ ಮಾಡ್ತಾ ಇಲ್ಲ. ಎನ್ನೋ ಭಯಂ ಗ್ರಹೇಭ್ಯೋ ಬುತ್ಕೇತಿಭ್ಯೋ ನೃಭ್ಯ ಏವ ಚ ಸರೀಸೃಪೇಭ್ಯೋ ದಂಷ್ಟ್ರಿಭ್ಯೋ ಭೂತೇಭ್ಯೋ ಘೇಭ್ಯ ಏವ ಚ. ಯಾವ ಅಸ್ತ್ರಶಸ್ತ್ರಗಳು ಕೂಡ ಇವರನ್ನ ಗಾಯಗೊಳಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೃಷ್ಣ ಭಕ್ತರಾಗಿದ್ರು ಇವರು ದೇವತೆಗಳು. ಮಹಾತ್ಮರು ಹೇಗಿರ್ತಾರೆ ಅಂತಂದ್ರೆ, ಈ ಕ್ಷುದ್ರ ಜನಗಳು ಏನೇನೋ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡ್ತಾ ಇರ್ತಾರೆ, ಮರ್ಮಭೇದಕವಾದ ಮಾತುಗಳು. ಆ ರೀತಿ ಕೆಟ್ಟ ಕೆಟ್ಟ ಮಾತುಗಳನ್ನು ಎಷ್ಟೇ ಕ್ಷುದ್ರ ಜನರು ಆಡ್ತಾ ಇದ್ರೂ ಕೂಡ ಮಹಾತ್ಮರು ಏಕಪ್ರಕಾರವಾಗಿರ್ತಾರೆ. ಅವರಿಗದೇನು ವಿಕಾರ ಉಂಟು ಮಾಡೋದಿಲ್ಲ. ಆ ರೀತಿ ಮಹಾತ್ಮರ ಮೇಲೆ ಆಡಿದ ಎಲ್ಲ ರೀತಿಯಾದ ಮಾತುಗಳು ಕೂಡ ವ್ಯರ್ಥ ಆಗಿ ಹೋಗ್ತದೆ. ಸುಮ್ಮನೆ ಇವ್ರ ಪಾಡಿಗೆ ಇವರು ವ್ಯರ್ಥವಾಗಿ ಮಹಾತ್ಮರನ್ನು ನಿಂದನೆ ಮಾಡ್ತಾ ಇರ್ತಾರೆ ಕ್ಷುದ್ರ ಜನಗಳು. ಆ ರೀತಿ ಅವರು ಎಷ್ಟೇ ಕ್ಷುದ್ರವಾದ ಮಾತುಗಳಿಂದ, ಕೆಟ್ಟ ಮಾತುಗಳಿಂದ ನಿಂದನೆ ಮಾಡಿದರೂ ಕೂಡ ಮಹಾತ್ಮರು ಏಕಪ್ರಕಾರವಾಗಿರ್ತಾರೆ. ಆದ್ರಿಂದ ಆ ಮಹಾತ್ಮರ ಮೇಲೆ ಪ್ರಯೋಗ ಮಾಡಿದ ಎಲ್ಲಾ ಮಾತುಗಳು ಕೂಡ ವ್ಯರ್ಥ ಆಗಿ ಹೋಗ್ತದೆ. ಅದರಂತೆ ದೇವತೆಗಳ ಮೇಲೆ, ಕೃಷ್ಣ ಭಕ್ತರಾದಂತಹ ದೇವತೆಗಳ ಮೇಲೆ ಈ ದೈತ್ಯರು ಮತ್ತೆ ಮತ್ತೆ ಮಾಡಿದ ಎಲ್ಲ ರೀತಿಯಾದ ಆಕ್ರಮಣಗಳು ಕೂಡ ವ್ಯರ್ಥವಾಗಿ ಹೋಯಿತು ಅಂತ ದೃಷ್ಟಾಂತ ಕೊಟ್ಟು ಹೇಳ್ತಾ ಇದ್ದಾರೆ. ಸರ್ವೇ ಪ್ರಯಾಸ ಅಭವನ್ ವಿಮೋಘಾಃ ಕೃತಾಕೃತಾದೇವ ಗಣೇಶು ದೈತ್ಯೈಃ ಕೃಷ್ಣಾನುಕೂಲೇಷು ಯಥಾ ಮಹತ್ಸು ಕ್ಷುದ್ರೈ ಪ್ರಯುಕ್ತಾ ರುಷತಿ ರೂಕ್ಷವಾಚಃ. ತೇ ಸ್ವಪ್ರಯಾಸಂ ವಿತಥಂ ನಿರೀಕ್ಷ್ಯ ಹರಾವಭಕ್ತಾಃ ಹತಯುದ್ಧದರ್ಪಾಃ ಪಲಾಯನಾಯಾಜಿ ಮುಖೇ ವಿಸೃಜ್ಯ ಪತಿಂ ಮನಸ್ತೆ ದಧುರಸ್ತತ್ ಸಾರಾಃ. ಈ ರೀತಿ ಅಸುರರು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಆ ಎಲ್ಲಾ ರೀತಿಯಾದ ಪ್ರಯತ್ನವೂ ವ್ಯರ್ಥವಾಗ್ತಾ ಇದೆ. ಅದನ್ನು ನೋಡಿದ್ರು ನಾವು ಮಾಡಿದ ಎಲ್ಲಾ ಪ್ರಯತ್ನಗಳು ಕೂಡ ವಿಫಲವಾಯ್ತಲ್ಲ ಅಂತ ಹೇಳಿ ಆ ಅಸುರರಿಗೆ ಶಕ್ತಿ ಕಡಿಮೆ ಆಯ್ತು, ಶಕ್ತಿಗುಂದು ಬಿಟ್ರು. ಯಾಕೆ? ಹರಾವಭಕ್ತಾಃ, ಹರಿಯಲ್ಲಿ ಭಕ್ತಿಯನ್ನ ಮಾಡಿಲ್ಲ ಅವರು. ಭಗವಂತನ ಭಕ್ತಿಗೆ ವಿಮುಖರಾಗಿರ್ತಕ್ಕಂಥವ್ರು ಅವರು. ಭಗವದ್ಭಕ್ತಿ ಇಲ್ಲದೆ ಇರ್ತಕ್ಕಂತಹ ಅಸುರರಿಗೆ
ಶಕ್ತಿ ಕಡಿಮೆ ಆಯ್ತು. ಹತ ಯುದ್ಧ ದರ್ಪಾಹ, ಆ ಯುದ್ಧದ ದರ್ಪವೇ ಹೋಗಿಬಿಡ್ತವರಿಗೆ. ಯಾಕೆ? ಎಷ್ಟು ಪ್ರಯೋಗ ಮಾಡಿದ್ರು ಎಲ್ಲ ವ್ಯರ್ಥವಾಗ್ತಾ ಇದೆ. ತಮ್ಮ ಶಕ್ತಿ ಮೀರಿ ಎಲ್ಲಾ ರೀತಿಯಾದ ಅಸ್ತ್ರಶಸ್ತ್ರಗಳನ್ನು ಮತ್ತೆ 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 ಪ್ರಯೋಗ ಮಾಡಿದರೂ ಕೂಡ ಯಾವುದೂ ಪ್ರಯೋಜನ ಆಗ್ತಾ ಇಲ್ಲ. ಆದ್ರಿಂದ ಹರಿಗೆ ವಿಮುಖರಾದಂತಹ ಆ ಅಸುರರ ಎಲ್ಲ ಯುದ್ಧದ ದರ್ಪ ಹೋಗಿಬಿಡ್ತು. ಅವರು ಏನು ಯುದ್ಧ ಮಾಡಬೇಕು ಅಂತ ಹುಮ್ಮಸ್ಸಿನಿಂದ ಬಂದಿದ್ರು, ಆ ಯುದ್ಧ ಪರಾಕ್ರಮದ ಗರ್ವ ಎಲ್ಲ ನುಚ್ಚುನೂರಾಗೋಯ್ತು. ಎಲ್ಲ ಓಡಿ ಹೊರಟು ಬಿಟ್ರಂತೆ, ವೃತ್ರಾಸುರನನ್ನು ಒಬ್ಬನನ್ನೇ ಬಿಟ್ಟು. ಆ ಯುದ್ಧದ ರಣರಂಗದಲ್ಲಿ ವೃತ್ರಾಸುರ ಒಬ್ಬನೇ ಇದ್ದ. ಅವನನ್ನ ಬಿಟ್ಟು ತಮ್ಮ ನಾಯಕ ಅವನನ್ನೇ ಮುಂದೆ ಮಾಡಿಕೊಂಡು ಎಲ್ಲರೂ ಇವರು ಅಸುರರು ಯುದ್ಧಕ್ಕೆ ಬಂದಿದ್ರು. ಆ ತಮ್ಮ ನಾಯಕನಾದ ವೃತ್ರನನ್ನ ಒಬ್ಬನನ್ನ ಬಿಟ್ಟು ಉಳಿದವರೆಲ್ಲರೂ ಓಡ್ಲಿಕ್ಕೆ ಪ್ರಾರಂಭ ಮಾಡಿದರು. ರಣರಂಗವನ್ನು ಬಿಟ್ಟು ಓಡಿ ಹೋಗಿಬಿಟ್ರಂತೆ ಎಲ್ಲರೂ. ತೇ ಸ್ವಪ್ರಯಾಸಂ ವಿತಥಂ ನಿರೀಕ್ಷ್ಯ ಹತಾ ಹರಾವಭಕ್ತಾ ಹತಯುದ್ಧದರ್ಪಾಃ ಪಲಾಯನಾಯಾಜಿಮುಖೇ ವಿಸೃಜ್ಯ ಪತಿಂ ಮನಸ್ತೆ ದಧುರಸ್ತಸಾರಾಃ ವೃತ್ರೋಸುರಾಂಸ್ತಾನನುಗಾನ್ ಮನಸ್ವೀ ಪ್ರಧಾವತ ಪ್ರೇಕ್ಷ್ಯ ಬಭಾಷಯೇತತ್ ಪಲಾಯಿತಂ ಪ್ರೇಕ್ಷ್ಯ ಬಲಂ ಚ ಭಗ್ನಂ ಭಯೇನ ತೀವ್ರೇಣ ವಿಹಸ್ಯ ವೀರಃ. ವೃತ್ರಾಸುರ ನೋಡ್ದ, ಭಾರೀ ಪರಾಕ್ರಮಿ ಅವನು. ತಮ್ಮ ಕಡೆಯ ಅಸುರರೆಲ್ಲರೂ ಕೂಡ ಓಡಿ ಓಡಿ ಹೋಗ್ತಾ ಇರೋದನ್ನ ನೋಡಿ ಅವರಿಗೆಲ್ಲ ಬುದ್ಧಿ ಹೇಳಿದ್ದಂತೆ. ವೃತ್ರಾಸುರ ತನ್ನ ಸೈನ್ಯ ಎಲ್ಲ ಚಲ್ಲಾಪಿಲ್ಲಿಯಾಗಿ ದೇವತೆಗಳ ಮೇಲಿನ ಭಯದಿಂದ ಓಡ್ತಾ ಹೋಗ್ತಾ ಇರೋದನ್ನ ಕಂಡು ಅವನಿಗೆ ನಗು ಬಂತಂತೆ. ವೃತ್ರಾಸುರನಿಗೆ ನಗು ಬರ್ತಾ ಇದೆ ಇವರೆಲ್ಲ ಓಡಿ ಹೋಗೋದು ನೋಡಿ. ವೀರಹ ಅಂತ ಅವನು ವೀರನಾಗಿರ್ತಕ್ಕಂಥವನು ಆ ವೃತ್ರ. ಹಾಗಾಗಿ ಇವರೆಲ್ಲ ಓಡಿ ಹೋಗೋದನ್ನು ನೋಡಿ ನಗು ಬಂತು. ನಗು ಬಂದಿತ್ತು ಅವನಿಗೆ. ಅವರಿಗೆ ಬುದ್ಧಿವಾದ ಹೇಳ್ತಾ ಇದ್ದಾನೆ ಆ ಎಲ್ಲ ಅಸುರರಿಗೆ. ವೃತ್ರೋ ಸುರಾಂಸ್ತಾನ್ ಅನುಗಾನ್ ಮನಸ್ವಿ ಪ್ರಧಾವತ ಪ್ರೇಕ್ಷ್ಯ ಬಭಾಷಯೇತತ್ ಪಲಾಯಿತಂ ಪ್ರೇಕ್ಷ್ಯ ಬಲಂ ಚ ಭಗ್ನಂ ಭಯೇನ ತೀವ್ರೇಣ ವಿಹಸ್ಯ ವೀರಃ ಕಾಲೋಪಪನ್ನಾಂ ರುಚಿರಾಂ ಮನಸ್ವಿನಾಂ ಉವಾಚ ವಾಚಂ ಪುರುಷ ಪ್ರವೀರಃ ಹೇ ವಿಪ್ರಚಿತ್ತೇ ನಮುಚೇ ಪುಲೋಮನ್ ಮಯಾ ನರ್ವನ್ ಶಂಬರ ಮೇ ಶೃಣುಧ್ವಂ. ಅಸುರರಿಗೆ ವೀರನಾದಂತಹ ವೃತ್ರ ಹೇಳ್ತಾ ಇದ್ದಾನೆ, ಎಲೆ ವೀರ ಪುರುಷನಾದ ಯಾರಿಗೆ ವಿಪ್ರಚಿತ್ತಿ, ನಮುಚಿ, ಪುಲೋಮ, ಮಯ, ಅನರ್ವ, ಶಂಬರ ಅವ್ರನ್ನೆಲ್ಲ ಹೆಸರಿಡಿದು ಕರಿತಾ ಇದ್ದಾನೆ. ಎಲೆ ವಿಪ್ರಚಿತ್ತಿಯೇ, ನಮುಚಿಯೇ, ಪುಲೋಮನೆ, ಮಯ, ಅನರ್ವ, ಶಂಬರ, ನನ್ನ ಮಾತು ಕೇಳ್ರಿ ಅಂತಾನೆ. ಕಾಲೋಪಮಾಂ ರುಚಿರಾಮ್ ಅಂತಾರೆ. ಈಗ ಈ ವೃತ್ರಾಸುರ ಆಡುವ ಮಾತೇನಿದೆ ಇದು ಕಾಲೋಪಮವಾದ ಮಾತು, ಕಾಲಕ್ಕೆ ತಕ್ಕ ಮಾತು ಅಂತ ಅರ್ಥ. ಈ ಕಾಲಕ್ಕೆ ತಕ್ಕವಾದ ಮಾತು ಮತ್ತು ವೀರರಿಗೆ, ವೀರಪುರುಷನಾದಂತಹ ಇವನು ವೀರರಿಗೆ ಮನೋಹರವಾದ ಮಾತು. ಪುರುಷ ಪ್ರವೀರಃ ಅಂತ.
ಮನಸ್ವಿನಾಂ ಅಂತ ಒಂದು ಪಾಠ ಇದೆ, ಮನಸ್ವಿ ಅಂತ ಒಂದು ಪಾಠ ಇದೆ. ಕಾಲೋಪಪನ್ನಾಂ ರುಚಿರಾಂ ಮನಸ್ವಿನಾಂ ಅಂತನೂ ಇದೆ, ಕಾಲೋಪಪನ್ನಾಂ ರುಚಿರಾಂ ಮನಸ್ವಿ ಅಂತ ಕೂಡ ಪಾಠ ಇದೆ. ಮನಸ್ವಿನಾಂ ಅಂತ ಪಾಠ ಇದ್ರೆ ಒಳ್ಳೆಯದು ಅಂತ ಸತ್ಯಧರ್ಮ ತೀರ್ಥರು ಹೇಳಿದ್ದಾರೆ. ಮನಸ್ವಿನಾಮಿತಿ ಪಾಠ ಸರಳ, ಮನಸ್ವಿ ಅಂತ ಇದ್ರೆ ಪ್ರಶಸ್ತ ಚಿತ್ತ ಅಂತ ಅರ್ಥ ಇಟ್ಕೊಳ್ಬೇಕು. ಇವನು ಮನಸ್ವಿ, ಯಾರು ವೃತ್ರ, ಪ್ರಶಸ್ತವಾದ ಚಿತ್ತವುಳ್ಳವನಾಗಿದ್ದ, ಅವನೇನು ಹೆದರಿರಲಿಲ್ಲ ಅಂತರ್ಥ. ಮಯ ವಿಪ್ರಚಿತ್ತಿ ನಮುಚಿ ಮೊದಲಾದವರಿಗೆಲ್ಲ ಕರೆದು ಹೇಳುತ್ತಾ ಇದ್ದಾನೆ, ಕೇಳ್ರಿ ನನ್ನ ಮಾತು ಅಂತ. ಕಾಲೋಪಪನ್ನಾಂ ರುಚಿರಾಂ ಮನಸ್ವಿ ಅಥವಾ ಮನಸ್ವಿನಾಂ ಉವಾಚ ವಾಚಂ ಪುರುಷ ಪ್ರವೀರಃ. ಹೇ ವಿಪ್ರಚಿತ್ತೇ ನಮುಚೇ ಪುಲೋಮನ್ ಮಯಾ ನರ್ವನ್ ಶಂಬರಮೇ ಶೃಣುಧ್ವಂ. ಜಾತಸ್ಯ ಮೃತ್ಯುರ್ಧ್ರುವ ಏಷ ಸರ್ವತಃ ಪ್ರತಿಕ್ರಿಯಾ ಯಸ್ಯ ನ ಚೇಹ ಕ್ಲುಪ್ತಾ. ಲೋಕೋ ಯಶಶ್ಚಾಥ ತತೋ ಯದಿ ಸ್ಯಾತ್ ಕೋ ನಾಮ ಮೃತ್ಯುಂ ನ ವೃಣೀತ ಯುಕ್ತಂ. ವೃತ್ರಾಸುರ ಆ ಎಲ್ಲ ಅಸುರರಿಗೆ ಬುದ್ಧಿವಾದ ಹೇಳೋ ಮಾತು, ಹುಟ್ಟಿದವರಿಗೆ ಸಾವು ನಿಶ್ಚಿತ, ಅದಕ್ಕೆ ಇದುವರೆಗೂ ಕೂಡ ಪೂರ್ತಿ ಪರಿಹಾರ ಅನ್ನೋದು ಕಂಡು ಬಂದಿಲ್ಲ. ಹುಟ್ಟಿದವರು ಒಂದಲ್ಲ ಒಂದು ದಿವಸ ಸಾಯಲೇಬೇಕು. ಅದನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಇದುವರೆಗೂ ಯಾರೂ ಕೂಡ ಸಾಧ್ಯ ಆಗಿಲ್ಲ. ಅದಕ್ಕೆ ಪರಿಹಾರ ಯಾವತ್ತೂ ಯಾರಿಗೂ ಕಂಡು ಬಂದಿಲ್ಲ. ಹಾಗಾಗಿ ಯಾವತ್ತಾದರೂ ಒಂದು ದಿವಸ ಯುದ್ಧದಲ್ಲಿ, ಯಾವತ್ತಾದರೂ ಒಂದು ದಿವಸ ನೀವು ಸಾಯೋದು ಸಾಯಲೇಬೇಕು. ಪ್ರತಿಯೊಬ್ಬರೂ ಕೂಡ ಹುಟ್ಟಿದವರು ಸಾಯಲೇಬೇಕು. ಅದೇ ಸಾವನ್ನ ನೀವು ಯುದ್ಧ ಮಾಡಿ ಆ ಯುದ್ಧದಲ್ಲಿ ಸತ್ತರೆ ನಿಮಗೆ ವೀರ ಸ್ವರ್ಗ ಸಿಗತ್ತೆ. ಯುದ್ಧ ಮಾಡಿ ಯುದ್ಧದಲ್ಲಿ ಕಾದಾಡಿ ಮರಣವನ್ನ ಹೊಂದಿದರೆ ವೀರಸ್ವರ್ಗ ಸಿಗತ್ತೆ, ಜೊತೆಗೆ ಕೀರ್ತಿಯೂ ಬರುತ್ತೆ. ಹಾಗಾಗಿ ಯಾರು ವೀರರು ಅಂತ ಅನಿಸ್ಕೊಂಡಿದ್ದಾರೋ ಅಂಥವರಿಗೆ ಉಚಿತವಾದಂತಹ ಮೃತ್ಯು, ವೀರರಿಗೆ ಯೋಗ್ಯವಾದಂತಹ ಮೃತ್ಯು ರಣರಂಗದಲ್ಲಿ ಸಿಗ್ತದೆ. ಅದನ್ನ ಯಾವ ವೀರ ತಾನೇ ಬೇಡ ಅಂತಾರೆ? ಹಾಗಾಗಿ ಓಡಬೇಡಿ ಅಂತ ಅರ್ಥ. ಯುದ್ಧದಲ್ಲಿ ಕಾದಾಡಿ ಮರಣವನ್ನ ಹೊಂದಿದರೆ ಒಳ್ಳೆ ಕೀರ್ತಿ ಬರ್ತದೆ, ವೀರಸ್ವರ್ಗ ಸಿಗ್ತದೆ. ಅದೇ ವೀರರಿಗೆ ಶೋಭಿಸ್ತಕ್ಕಂಥದ್ದು. ಈ ಥರ ಹೇಡಿಯಾಗಿ ಓಡಿ ಹೋಗೋದಲ್ಲ. ವೀರರಿಗೆ ಶೋಭೆ ತರುವಂಥದ್ದು ಯಾವುದು ಅಂದರೆ ಯುದ್ಧದಲ್ಲಿ ಕಾದಾಡಿ ಮರಣವನ್ನು ಹೊಂದಬೇಕು. ಅದರಿಂದ ವೀರಸ್ವರ್ಗ ಸಿಗ್ತದೆ, ಕೀರ್ತಿಯೂ ಬರ್ತದೆ. ಇಂತಹ ಒಂದು ಮೃತ್ಯುವನ್ನ ಯಾವ ವೀರ ತಾನೇ ಸ್ವಾಗತ ಮಾಡೋದಿಲ್ಲ ಹೇಳಿ ಅಂತ. ಜಾತಸ್ಯ ಮೃತ್ಯುರ್ಧ್ರುವ ಏಷ ಸರ್ವತಃ ಪ್ರತಿಕ್ರಿಯಾ ಯಸ್ಯ ನ ಚೇಹ ಕ್ಲುಪ್ತಾ. ಲೋಕೋ ಯಶಶ್ಚಾಥ ತತೋ ಯದಿ ಸ್ಯಾತ್ ಕೋ ನಾಮ ಮೃತ್ಯುಂ ನ ವೃಣೀತ ಯುಕ್ತಂ. ದ್ವೌ ಸಮ್ಮತಾ ವಿಹ ಮೃತ್ಯು ದುರಾಪೌ ಯದ್ ಬ್ರಹ್ಮ ಸಂಧಾರಣಯಾ ಜಿತಾಸುಃ. ಕಳೇಬರಂ ಯೋಗರತೋ ವಿಜಹ್ಯಾತ್ ಯದಗ್ರಣೀರ್ವೀರಶಯೇ ಅನಿವೃತ್ತಃ. ಲೋಕದಲ್ಲಿ ಮರಣ ಅಂತನ್ನೋದು ಎರಡು ರೀತಿಯಲ್ಲಿ ಶಾಸ್ತ್ರಸಮ್ಮತವಾದಂತಹ ಮರಣಗಳು ದುರ್ಲಭವಾದದ್ದಿದೆ. ಎರಡು ರೀತಿ ಮರಣಗಳು ಅಂತಾನೆ. ದ್ವೌ ಸಮ್ಮತೌ ಇಹ ಮೃತ್ಯು ದುರಾಪೌ. ದುರಾಪ ಅಂದರೆ ಅಷ್ಟು ಸುಲಭವಾಗಿ ಸಿಗತಕ್ಕಂತಹ ಮರಣಗಳಲ್ಲ. ದುರ್ಲಭವಾದಂತಹ ಎರಡು ರೀತಿಯಾದ
ಮರಣಗಳು ಶಾಸ್ತ್ರಸಮ್ಮತವಾಗಿದ್ದಾವೆ. ಒಂದು, ಪ್ರಾಣಾಯಾಮ ಪೂರ್ವಕವಾಗಿ ಪರಬ್ರಹ್ಮನನ್ನ ಧ್ಯಾನ ಮಾಡ್ತಾ ಯೋಗ ಬಲದಿಂದ ಶರೀರವನ್ನು ತ್ಯಾಗ ಮಾಡೋದು. ಇದು ಬಹಳ ಶ್ರೇಷ್ಠವಾದದ್ದು. ಈ ರೀತಿ ದೇಹವನ್ನು ತ್ಯಾಗ ಮಾಡಬೇಕು. ಯೋಗ ಸಂಧಾರಣೆಯ ಬ್ರಹ್ಮ ಸಂಧಾರಣೆಯ ಜಿತಾಸುಹು. ಪ್ರಾಣಾಯಾಮ ಪೂರ್ವಕ ಭಗವಂತನನ್ನೇ ಧ್ಯಾನ ಮಾಡ್ತಾ ಯೋಗ ಬಲದಿಂದಲೇ ಶರೀರ ತ್ಯಾಗ ಮಾಡೋದು, ಲಯ ಚಿಂತನೆ ಮಾಡಿ. ಇದು ಒಂದು ರೀತಿ ಶಾಸ್ತ್ರಸಮ್ಮತವಾದಂತಹ ಮರಣ. ಮತ್ತೊಂದು, ರಣರಂಗದಲ್ಲಿ ವೀರರಾಗಿ ವೀರರ ಜೊತೆಯಲ್ಲಿ ಹೋರಾಡ್ತಾ ಎಂತಹ ಪರಿಸ್ಥಿತಿ ಬಂದರೂ ಕೂಡ ರಣರಂಗದಿಂದ ಓಡಿ ಹೋಗದೆ ವೀರರಿಗೆ ಉಚಿತವಾಗಿ ಯುದ್ಧ ಮಾಡಿ ಸಾಯೋದು. ಇದು ಎರಡನೇದ್ದು. ಈ ರೀತಿ ಎರಡು ರೀತಿಯಾಗಿ ಮರಣ ಅಂತನ್ನೋದು ಶಾಸ್ತ್ರಸಮ್ಮತವಾದದ್ದು. ಇದೆರಡೂ ಕೂಡ ಬಹಳ ದುರ್ಲಭವಾದಂಥದ್ದು. ಅಂತ ಉಪದೇಶ ಮಾಡ್ತಾ ಇದ್ದಾನೆ ವೃತ್ರಾಸುರ. ದ್ವೌ ಸಮ್ಮತಾವಿಹ ಮೃತ್ಯು ದುರಾಪೌ ಯದ್ಬ್ರಹ್ಮ ಸಂಧಾರಣಯಾಜಿತಾಸುಃ ಕಳೇಬರಂ ಯೋಗರತೋ ವಿಜಹ್ಯಾತ್ ಯದಗ್ರಣೀರ್ವೀರಶಯೇ ನಿವೃತ್ತಃ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಅಷ್ಟಾದಶಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಷಷ್ಠಸ್ಕಂಧೇ ದಶಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ 6ನೇ ಸ್ಕಂದದ 10 ಅಧ್ಯಾಯ ಮುಗಿತು. ಮುಂದೆ 11ನೇ ಅಧ್ಯಾಯ ಷಷ್ಠ ಸ್ಕಂದದ 11 ಅಧ್ಯಾಯ ಪ್ರಾರಂಭ. ಶ್ರೀ ಶುಕ ಉವಾಚ ತಯೇವಂ ಶಂಸತೋ ಧರ್ಮ್ಯಂ ವಚಪತ್ಯುರಚೇತಸಃ ನೈವಾ ಗೃಹ್ಣನ್ ಭಯತ್ರಸ್ತಾಃ ಪಲಾಯನ ಪರಾನೃಪ. ಶುಕಾಚಾರ್ಯರು ಪರೀಕ್ಷಿದ್ರಾಜನನ್ನ ಕುರಿತು ತಮ್ಮ ಪ್ರವಚನವನ್ನು ಮುಂದುವರಿಸ್ತಾ ಹೇಳ್ತಾರೆ, ರಾಜನೇ, ಈ ರೀತಿ ತಮ್ಮ ನಾಯಕ ವೃತ್ರಾಸುರ ಧರ್ಮೋಪದೇಶವನ್ನು ಮಾಡಿದ ಅಸುರರಿಗೆಲ್ಲ. ಆದರೂ ಕೂಡ ಆ ಅಸುರರೆಲ್ಲ ಬುದ್ಧಿಗೇಡಿಗಳು. ಅವನ ಮಾತು ಕೇಳಲಿಲ್ಲ ಅವರು. ನೈವಾಗ್ರಣ್ಣನ್, ಒಳ್ಳೆಯವರಿಗೆ ಬುದ್ಧಿವಾದ ಹೇಳಿದ್ರೆ ಕೇಳ್ತಾರೆ. ಇವರೆಲ್ಲ ದುಷ್ಟರು. ಇವರಿಗೆ ಒಳ್ಳೇದು ಯಾವುದು ಏನಾರು ಹೇಳಿದ್ರೆ ಅದು ತಲೆಗೆ ಹೋಗೋದಿಲ್ಲ. ಬುದ್ಧಿಗೇಡಿಗಳವರು. ಹಾಗಾಗಿ ಭಯತ್ರಸ್ತಾಹ ಪಲಾಯನ ಪರಾಹ, ಭಯದಿಂದ ಓಡ್ತಾನೆ ಇದ್ರು ಅವರು. ಇವನ ಮಾತು ಕೇಳಿ ನಿಲ್ಲಿಲ್ಲ ಅವರು. ವಿಪ್ರಚಿತ್ತಿ, ನಮುಚಿ ಇವರೆಲ್ಲ ದೇವತೆಗಳಿಗೆ ಹೆದರಿ ಓಡಿ ಹೋಗ್ತಾ ಇದ್ದಾರೆ. ವೃತ್ರಾಸುರ ಅವರಿಗೆ ಬುದ್ಧಿವಾದ ಹೇಳಿದ, ಓಡಬೇಡ್ರಿ ಹಾಗೆ ಅಂತ ಎಷ್ಟು ಧರ್ಮವನ್ನ ಉಪದೇಶ ಮಾಡಿದ, ಬುದ್ಧಿವಾದ ಹೇಳಿದ, ಏನು ಮಾಡಿದ್ರು ಕೂಡ ಅವರು ಕೇಳಲಿಲ್ಲ. ಅವರು ಓಡಿ ಹೋಗ್ತಾ ಇದ್ದಾರೆ. ರಣರಂಗದಿಂದ ಓಡಿ ಹೋಗೋದನ್ನ ನಿಲ್ಲಿಸ್ಲಿಲ್ಲ ಅವರು. ತಯೇವಂ ಶಂಸತೋ ಧರ್ಮ್ಯಂ ವಚಪತ್ಯುರಚೇತಸಃ ನೈವಾ ಗೃಹ್ಣನ್ ಭಯತ್ರಸ್ತಾಃ ಪಲಾಯನ ಪರಾನೃಪ. ವಿಶೀರ್ಯಮಾಣಾಂ ಪೃತನಾಂ ಆಸುರೀಂ ಅಸುರರ್ಷಭಃ ಕಾಲಾನುಕೂಲೈಸ್ತ್ರಿದಶೈಃ ಕಾಲ್ಯಮಾನಾಂ ಅನಾಥವತ್.
ದೃಷ್ಟ್ವಾ ತಪ್ಯತ ಸಂಕ್ರುಧ್ಯ ಇಂದ್ರಶತ್ರುರಮರ್ಷಿತಃ ತಾನ್ನಿವಾರ್ಯೋಜಸಾ ರಾಜನ್ ನಿರ್ಭರ್ತ್ಸೇದಮುವಾಚಃ. ದೇವತೆಗಳಿಗೆ ಭಗವಂತನ ಅನುಗ್ರಹ ಇದೆ. ಅದರಿಂದ ಅಸುರರ ಸೈನ್ಯ ಜರ್ಝರಿತವಾಗಿ ಅನಾಥವಾಗಿ ಪಲಾಯನ ಮಾಡ್ತಾ ಇದೆ. ಇದು ಗೊತ್ತಾಯ್ತು ವೃತ್ರಾಸುರನಿಗೆ. ಗೊತ್ತಾಯ್ತು ಕಾಲನಾಮಕನಾದ ಭಗವಂತನ ಅನುಗ್ರಹ ದೇವತೆಗಳಿಗೆ ಇದೆ. ಕಾಲ್ಯಮಾನಂ ಅನಾಥವತ್ ಕಾಲಾನುಕೂಲೈಃ ತ್ರಿದಶೈಃ ಅಂತ. ಕಾಲಾನುಕೂಲೈಃ, ಕಾಲಾನುಕೂಲ ಅಂತಂದ್ರೆ ಕಾಲ ಅಂದ್ರೆ ಕಾಲನಾಮಕನಾದ ಭಗವಂತ ಅಂತ ಅರ್ಥ. ಇವರಿಗೆ ಕಾಲ ಅನುಕೂಲವಾಗಿದೆ ಅಂತೀವಲ್ಲ, ನಿಮಗೆ ಒಳ್ಳೆ ಕಾಲ ಇವಾಗ ಅಂತ. ಒಳ್ಳೆ ಕಾಲ ನಿಮಗೆ ಅಂದ್ರೆ ಏನರ್ಥ? ಕಾಲ ಅಂದ್ರೆ ಕಾಲನಾಮಕನಾದ ಭಗವಂತ. ಕಾಲನಾಮಕನಾದ ಭಗವಂತನ ಅನುಗ್ರಹ ಇವರಿಗೆ ಇದೆ ಅನ್ನೋದು ಗೊತ್ತಾಯ್ತು. ಇದನ್ನು ನೋಡಿದ ವೃತ್ರಾಸುರ. ಕಾಲಾನುಕೂಲೈಃ ತ್ರಿದಶೈಃ ಕಾಲ್ಯಮಾನ. ಈಗ ಅದಕ್ಕೆ ಹಿಂಸೆ ಕೊಡ್ತಾ ಇದ್ದಾರೆ. ಈ ಅಸುರರ ಸೈನ್ಯ ಹಿಂಸೆಗೆ ಒಳಗಾಗ್ತಾ ಇದೆ. ಹಾಗಾಗಿ ಅನಾಥವತ್ ಓಡಿ ಹೋಗ್ತಾ ಇದ್ದಾರೆ. ಅನಾಥವಾಗಿ ಪಲಾಯನ ಮಾಡ್ತಾ ಇದೆ ಸೈನ್ಯ, ನಾಶವಾಗ್ತಾ ಇದೆ. ಅಂತಹ ಒಂದು ಪರಿಸ್ಥಿತಿಯನ್ನ ನೋಡಿ ವೃತ್ರಾಸುರ ತಾನು ಪರಾಕ್ರಮದಿಂದ ಜ್ವಲಿಸ್ತಾ ಇದ್ದಾನೆ. ಸಿಟ್ಟು ಬಂದಿದೆ, ಸಹಿಸ್ಕೊಳಿಕ್ಕಾಗ್ತಾ ಇಲ್ಲ. ನಿವಾರ್ಯ ಓಜಸ, ಓಡಿ ಹೋಗ್ತಾ ಇರುವಂತಹ ಆ ಸೈನ್ಯವನ್ನ ತಡೆದು ನಿಲ್ಲಿಸಿ ದೇವತೆಗಳನ್ನ ನಿಂದನೆ ಮಾಡಿ ಹೇಳ್ತಾ ಇದ್ದಾನೆ. ನಿರ್ಭರ್ತ್ಸ್ಯ ಇದಂ ವಾಚ ಅಂತ. ನಿರ್ಭರ್ತ್ಸ್ಯ ಅಂದ್ರೆ ಬೈಯೋದು. ದೇವತೆಗಳಿಗೆ ಬೈತಾ ಇದ್ದಾನೆ. ದೇವತೆಗಳನ್ನು ನಿಂದನೆ ಮಾಡ್ತಾ ಹೇಳ್ತಾ ಇದ್ದಾನೆ. ವಿಶೀರ್ಯಮಾಣಾಂ ಪೃತನಾಂ ಆಸುರೀಂ ಅಸುರರ್ಷಭಃ ಕಾಲಾನುಕೂಲೈಸ್ತ್ರಿದಶೈಃ ಕಾಲ್ಯಮಾನಾಮನಾಥವತ್ ದೃಷ್ಟ್ವಾ ತಪ್ಯತ ಸಂಕ್ರುದ್ಧಃ ಇಂದ್ರಶತ್ರುರಮರ್ಷಿತಃ ತಾನ್ನಿವಾರ್ಯೋಜಸಾ ರಾಜನ್ ನಿರ್ಭರ್ತ್ಸೇದಮುವಾಚಃ. ಏನ್ ಹೇಳ್ದ? ವೃತ್ರೌವಾಚ ಕಿಂ ವವುಚ್ಚರಿತಾ ಮಾತುಃ ಧಾವದ್ಭಿಃ ಪೃಷ್ಠತೋ ಹತೈಃ ನಹಿ ಭೀತವಧಶ್ಲಾಘ್ಯೋ ನ ಸ್ವರ್ಗ್ಯ ಶೂರಮಾನಿನಾಂ. ದೇವತೆಗಳಿಗೆ ವೃತ್ರಾಸುರ ಬೈದು ಹೇಳ್ತಾ ಇದ್ದಾನೆ, ದೇವತೆಗಳೇ, ನೀವೆಲ್ಲ ತಾಯಿಯ ದೇಹದಿಂದ ಹೊರಗೆ ಹಾಕಿದಂತಹ ಮಲಕ್ಕೆ ಸಮಾನರು ಅಂತಾನೆ. ಮಾತುಃ ಉಚ್ಚರಿತಾಃ ಪುರೀಶ ಸದೃಶಾಃ ಅಂತ. ತಾಯಿಯ ಮಲದಿಂದ ಹೊರಗೆ ತಾಯಿಯ ಮಲ ದೇಹದಿಂದ ಹೊರಗೆ ಬರುತ್ತಲ್ಲ, ಹಾಗೆ ತಾಯಿಯ ದೇಹದಿಂದ ಹೊರಗೆ ಬಂದ ಮಲಕ್ಕೆ ಸಮಾನ ಮಲ ಇದ್ದಂತೆ ನೀವು, ಪುರೀಶಕ್ಕೆ ಸಮಾನರು. ಯಾಕೆ ಅಂದ್ರೆ ಹೇಡಿಗಳಂತೆ ಓಡಿ ಹೋಗ್ತಾ ಇರುವಂತವರನ್ನ ಬೆನ್ನು ಹತ್ತುಕೊಂಡು ಹೋಗಿ ಹೊಡಿತಾ ಇದ್ದೀರಲ್ಲ, ಅದರಿಂದ ಏನ್ ಲಾಭ ನಿಮಗೆ ಅಂತಾನೆ.
ಅಸುರರೆಲ್ಲ ಹೇಡಿಗಳ ಅವರು ಓಡಿ ಹೋಗ್ತಾ ಇದ್ದಾರೆ, ಹೆದರಿ ಓಡಿ ಹೋಗ್ತಾ ಇದ್ದಾರೆ ರಣರಂಗದಲ್ಲಿ. ಹೆದರಿ ಓಡಿ ಹೋಗ್ತಾ ಇರುವಂತವರ ಮೇಲೆ ನಿಮ್ಮ ಪರಾಕ್ರಮ. ಅವರು ಹೆದರಿ ಓಡಿ ಹೋಗ್ತಾ ಇದ್ದಾರೆ, ಅವರನ್ನ ಬೆನ್ನಟ್ಟುಕೊಂಡು ಹೋಗಿ ಹೊಡಿತಾ ಇದ್ದೀರಿ. ಇದರಿಂದ ಏನ್ ಲಾಭ ನಿಮಗೆ? ಯಾರು ಶೂರರು ಅಂತ ಅನ್ಸ್ಕೊಂಡಿರ್ತಾರೋ ಅವರು ಹೆದರಿ ಓಡಿ ಹೋಗ್ತಾ ಇರೋರನ್ನ ಕೊಂದ್ರೆ ಅದರಿಂದ ಏನು ಭಾರಿ ದೊಡ್ಡ ಹೊಗಳಿಕೆ ಏನು ಬರೋದಿಲ್ಲ ಅವರಿಗೆ. ಸ್ವರ್ಗನೂ ಸಿಗೋದಿಲ್ಲ. ನ ಸ್ವರ್ಗ್ಯ. ರಣರಂಗದಿಂದ ಓಡಿ ಹೋಗ್ತಾ ಇರೋರನ್ನ ಕೊಲ್ಲೋದ್ರಿಂದ ಏನು ಸ್ವರ್ಗನೂ ಸಿಗೋದಿಲ್ಲ, ಕೀರ್ತಿನೂ ಬರೋದಿಲ್ಲ. ಅದರಿಂದ ಏನೂ ಲಾಭ ಇಲ್ಲ. ಓಡಿ ಹೋಗ್ತಾ ಇರೋರನ್ನ ಹಿಡಿದು ಹೊಡೆಯೋದ್ರಿಂದ ಐಹಿಕನೂ ಇಲ್ಲ, ಪಾರತ್ರಿಕನೂ ಇಲ್ಲ ಅಂತ ಅರ್ಥ. ಸ್ವರ್ಗನೂ ಇಲ್ಲ, ಯಶಸ್ಸು ಬರೋದಿಲ್ಲ, ಧರ್ಮನೂ ಅಲ್ಲ ಅದು. ಓಡಿ ಹೋಗೋರನ್ನು ಹಿಡಿದು ಹೊಡೆಯೋದು, ಅದರಲ್ಲಿ ಏನಿದೆ ನಿಮಗೆ ಲಾಭ ಅಂತ ಕೇಳ್ತಾನೆ. ಕಿಂ ಪ್ರಯೋಜನಂ ಯುಷ್ಮಾಕಂ ನ ಶ್ಲಾಘ್ಯ ನ ಸ್ವರ್ಗ್ಯ ಶೂರಮಾನಿನ. ಶೂರರಿಗೆ, ಶೂರರು ಅಂತ ಅನಿಸ್ಕೊಂಡವರಿಗೆ ಇದು ಶೋಭಿಸ್ತಕ್ಕಂಥದ್ದಲ್ಲ. ಭೀತವದಹ, ಭೀತರಾದಂತಹ ಹೆದರಿ ಓಡಿ ಹೋಗ್ತಾ ಇರೋರನ್ನ ಸಾಯಿಸೋದು. ಕಿಂಬ ಉಚ್ಚರಿತಾ ಮಾತುಃ ಧಾವದ್ವಿಪೃಷ್ಠತೋ ಹತೈಃ ನಹಿ ಭೀತವಧ ಶ್ಲಾಘ್ಯೋ ನ ಸ್ವರ್ಗ್ಯ ಶೂರಮಾನಿನಾಂ. ಯದಿ ವಪ್ರಧನೆ ಶ್ರದ್ಧಾ ಸಾರಂ ವಾ ಕ್ಷುಲ್ಲಕಾ ಹೃದಿ ಅಗ್ರೇ ತಿಷ್ಠತ ಮಾತ್ರಂ ಮೇ ನ ಚೇದ್ ಗ್ರಾಮ್ಯ ಸುಖೇ ಸ್ಪೃಹಾ. ನಿಮಗೆ ನಿಜವಾಗಲೂ ಯುದ್ಧದಲ್ಲಿ ಶ್ರದ್ಧೆ ಇದೆ ಅಂತಾದರೆ, ನಿಮ್ಮ ಎದೆಯಲ್ಲಿ ನಿಜವಾಗಲೂ ಧೈರ್ಯ ಇದೆ ಅಂತಾದರೆ, ನಿಮಗೆ ಹೆಣ್ಣಿನ ಮೇಲೆ ದುರಾಸೆ, ಸ್ತ್ರೀ ಸುಖದ ಆಸೆ ಇಲ್ಲ ಅಂತಾದರೆ ಒಂದು ಕ್ಷಣ ನನ್ನ ಮುಂದೆ ನಿಂತುಕೊಳ್ರಿ ಅಂತಾನೆ. ನಚೇದ್ ಗ್ರಾಮ್ಯ ಸುಖೇ ಸ್ಪೃಹ ಅಂತ. ಹೆಣ್ಣಿನ ಮೇಲೆ ಸುಖದ ಆಸೆ ನಿಮಗೆ ಇಲ್ಲ ಅಂತಾದರೆ, ನಿಮ್ಮ ಎದೆಯಲ್ಲಿ ಹೃದಯ ಕ್ಷುಲ್ಲಕ, ನಿಮ್ಮ ಎದೆಯಲ್ಲಿ ಧೈರ್ಯ ಇದೆ ಅಂತಾದರೆ, ಯುದ್ಧದ ಮೇಲೆ ನಿಮಗೆ ಶ್ರದ್ಧೆ ನಿಜವಾಗಲೂ ಇರೋದೇ ಆದರೆ ಒಂದು ಕ್ಷಣ ನನ್ನ ಮುಂದೆ ನಿಂತುಕೊಳ್ರಿ ಯುದ್ಧದಲ್ಲಿ ಅಂತಾನೆ. ಗ್ರಾಮ್ಯ ಸುಖ ಅಂತ ಅನ್ನೋದಕ್ಕೆ ವಿಷಯಭೋಗ ಜನಿತ ಆನಂದ ಅಂತ ವಿಜಯಧ್ವಜ ತೀರ್ಥರ ವ್ಯಾಖ್ಯಾನ. ವಿಷಯಭೋಗದಿಂದ ಉಂಟಾಗುವಂತಹ ಆನಂದ ಏನಿದೆ ಅದರಲ್ಲಿ ನಿಮಗೆ ಆಸಕ್ತಿ ಇಲ್ಲ ಅನ್ನೋದಾಗಿದ್ರೆ ಅಂತ. ಸತ್ಯಧರ್ಮ ತೀರ್ಥರು ಗ್ರಾಮ್ಯ ಸುಖೇ ವೈಷಯಿಕ ಸುಖೇ ಸ್ಪೃಹಾ ವಾಂಛಾ ಅಂತ ಅದನ್ನೇ ಬರೆದಿದ್ದಾರೆ. ವಿಷಯ ಪದಾರ್ಥದ ಸುಖ, ಅದರಲ್ಲಿ ಅಪೇಕ್ಷೆ ನಿಮಗೆ ಇಲ್ಲ ಅಂತಾದರೆ ಅಂತ. ಇದರಿಂದ ಮತ್ತೆ ಬದುಕಿ ಹೋಗಬೇಕು ಅನ್ನೋ ಆಸೆ ಅಂತ ಅರ್ಥ. ನಾವು ಬದುಕಬೇಕು, ಇನ್ನು ವಿಷಯ ಪದಾರ್ಥಗಳ ಸುಖಗಳನ್ನು ಅನುಭವಿಸಬೇಕು ಅಂತ ಆಸೆ ಇದ್ರೆ ಹೆದರಿ ಓಡೋಗ್ತಾರೆ. ನಿಮಗೆ ನಿಜವಾಗಲೂ ಯುದ್ಧದ ಮೇಲೆ ಶ್ರದ್ಧೆ ಇದ್ದರೆ, ಶ್ರದ್ಧಾ ಪ್ರಧನೆ ಸಾರಂವ ಶ್ರದ್ಧಾ ಸಾರ,
ಮತ್ತು ಎದೆಯಲ್ಲಿ ನಿಮಗೆ ಆ ಗುಂಡಿಗೆ ಇದೆ ಅಂತಾದರೆ, ಧೈರ್ಯ ಇದೆ ಅಂತಾದರೆ, ವಿಷಯ ಪದಾರ್ಥದ ಸುಖ, ಸ್ತ್ರೀ ಸುಖದ ಆಸೆ ಇಲ್ಲ ಅಂತಾದ್ರೆ ನನ್ನ ಮುಂದೆ ನಿಂತುಕೊಳ್ರಿ. ಯುದ್ಧಕ್ಕೆ ಬಂದು ಒಂದು ಕ್ಷಣ ನನ್ನ ಮುಂದೆ ಬಂದು ನಿಲ್ರಿ, ನೀವು ನೋಡೋಣ ಅಂತಾನೆ. ಯದಿವ ಪ್ರಧನೆ ಶ್ರದ್ಧಾ ಸಾರಂ ವಾ ಕ್ಷುಲ್ಲಕಾ ಹೃದಿ ಅಗ್ರೇ ತಿಷ್ಠತ ಮಾತ್ರಂ ಮೇ ನ ಚೇತ್ ಗ್ರಾಮ್ಯ ಸುಖೇ ಸ್ಪೃಹಾ ಅಂತ ಹೀಗೆ ದೇವತೆಗಳಿಗೆ ಹೇಳ್ತಾ ಇದ್ದಾನೆ ವೃತ್ರಾಸುರ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಮತ್ತೆ ನಾಳೆ ದಿವಸ ನೋಡೋಣ. 5 ಶ್ಲೋಕ ಆಯ್ತು. ಸರ್, ನಾರಾಯಣನ್ ಹೋದ ಅಧ್ಯಾಯದಲ್ಲಿ 29ನೇ ಶ್ಲೋಕದಲ್ಲಿ ಧನ್ಯವಾದಗಳು ಆಚಾರ್ಯರೇ. ಎರಡು ಹೇಗೆ ಬಂದು ಅಗರ್ಸುಲಿ ಬಂದು ಈ ಜನರು ಬಂದು ಮಾತಾಡೋ ಮಾತು ಬಂದು ಅವರು ಬಂದು ಸಡ್ಡ ಮಾಡೋದಿಲ್ಲವೋ ಆ ತರ ಬಂದು ಕೃಷ್ಣ ಕೂಳೇಶು ಬಂದು ಅವರಿಗೆ ಬಂದು ಒಂದುವೇ ಆಗಲ್ಲ ಎಂಬ ಮಾತು ಹೇಳಿರಿ. ಅಲ್ಲಿ ಮಗತ್ಸು ದುರ್ವಾಸಕ ಪ್ರಬುದ್ಧೀಶು ಯದೀಶು ಹಂಗೇನು ಕೊಟ್ಟಿದ್ದಾರೆ. ಅದೇನ್ ದೃಷ್ಟಾಂತ ಆ ತರ ಅವ್ರನ್ನ ಮಾತಾಡಿದಾರ? ಏನ್? ನಮಸ್ಕಾರ ಗುರುಗಳೇ. ಮಹಾತ್ಮರು ಈ ಕ್ಷುದ್ರ ಮಾತುಗಳಿಂದ ಅವರು ವಿಕಾರಕ್ಕೊಳಗಾಗೋದಿಲ್ಲ ಅಂತ ಅರ್ಥ. ದುರ್ವಾಸಾದಿಗಳು, ದುರ್ವಾಸ ಮುಂತಾದವರು ಅಂತ ಬರೆದಿದ್ದಾರೆ ಯತಿಗಳು. ಮಹತ್ಸು ದುರ್ವಾಸ ಪ್ರಭೃತಿಷು ಯತಿಷು. ಮಹಾತ್ಮರಾದಂತಹ ದುರ್ವಾಸ ಮೊದಲಾದಂತಹ ಯತಿಗಳಿರ್ತಾರಲ್ಲ, ಅವರಿಗೆ ಕ್ಷುದ್ರರಾದಂತಹ ಹಂಸಡಿಬಿಕಾ ಮೊದಲಾದವರು ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿ ಬೈದರೂ ಕೂಡ ಏನೂ ವಿಕಾರ ಆಗೋದಿಲ್ಲ ಅವರಿಗೆ. ಅದು ವ್ಯರ್ಥ ಆಗ್ತದೆ. ಅವ್ರ ಪಾಡಿಗೆ ಅವರು ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಅದು ವ್ಯರ್ಥ, ಇವ್ರು ಮಾತಾಡಿದ್ದೆಲ್ಲ ವ್ಯರ್ಥ ಅಂತ. ಹಿಂದೆ ಎಲ್ಲ ದುರ್ವಾಸಾದಿ ಮುನಿಗಳಿಗೆ ಹಂಸಡಿಬಿಕಾ ಮೊದಲಾದವರೆಲ್ಲ ಕೆಟ್ಟ ಕೆಟ್ಟ ಮಾತುಗಳನ್ನೆಲ್ಲ ಆಡಿದ್ರಲ್ಲ, ಆ ಥರ ಮಾತಾಡಿದ್ದು ಹೇಗೆ ವ್ಯರ್ಥ ಆಗುತ್ತೋ ಹಾಗೆ ಅಂತ ಅದನ್ನ ತೋರಿಸಿದ್ದಾರೆ ವಿಜಯಧ್ವಜರು. ಅವ್ರು ಸಡ್ಡ ಮಾಡೋದಿಲ್ಲ, ಜ್ಞಾನಿಗೆಲ್ಲ ಬಂದು ಈ ಮಾತಲ್ಲಿ ಎದುವೇ ಸಡ್ಡ ಮಾಡೋದಿಲ್ಲ. ಅವ್ರು ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ, ಅದನ್ನೇನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಇವ್ರ ಪಾಡಿಗೆ ಇವ್ರು ಬೈತಾ ಇರ್ತಾರೆ. ನಾಯಿಗ ಬೊಗಳ್ತಾ ಇದ್ರೆ ದೇವಲೋಕ ಹಾಳಾಗತ್ತಾ ಅಂತ ಒಂದು ಗಾದೆ ಇದೆಯಲ್ಲ, ಆ ಥರ. ಮಹಾತ್ಮರು ಅವ್ರ ಪಾಡಿಗೆ ಅವರು ತಮ್ಮ ನಿತ್ಯ ಕರ್ಮಾನುಷ್ಠಾನಗಳನ್ನ ತಮ್ಮ ಪಾಡಿ ತಾವು ಮಾಡ್ತಾ ಇರ್ತಾರೆ. ಇವ್ರು ಬಂದು ಬೈತಾ ಇದ್ರೆ ಅದನ್ನೇನು ತಲೆಗೆ ಹಾಕೊಳ್ಳೋದಿಲ್ಲ. ಹಾಗೆ ಅದು ವ್ಯರ್ಥ ಆಗೋಗುತ್ತೆ. ಅವ್ರು ಬೈದದ್ದು ಕ್ಷುದ್ರವಾದ ಮಾತುಗಳು, ಆ ಥರ ಇಲ್ಲಿ ಇವರು ಬಿಟ್ಟ ಬಾಣಗಳೆಲ್ಲ ವ್ಯರ್ಥ ಆಯ್ತು. ಸೊ ಈ ಒಂದು ಒಳ್ಳ ಮಾತು ಹೇಳ್ತಾನ, ಆಮೇಲೆ ದೇವತೆನೇ ಬೈತಾನ, ರೈಟ್? ಸೊ ಒಳ್ಳ ಮಾತು ಧರ್ಮ ಹೇಳ್ತಾನ, 2 ವಿಧವಾದ ಮರಣ ಬರುತ್ತೆ. ಇವನಲ್ಲಿ ಒಂದು ಜೀವದ್ವಯ ಇದೆ ಅಂತ ತಗೊಂಬೇಕ? ಜೀವದ್ವಯ ಇಲ್ಲ, ಒಬ್ಬನೇ. ಆದರೆ ಇವನು ಒಳ್ಳೆಯವನು. ವೃತ್ರ ಅಸುರ ಅಂದ್ರೆ ಅಸುರ ಜಾತಿಯಲ್ಲಿ ಹುಟ್ಟಿದವನಷ್ಟೇ. ಇವನು ನಿಜವಾಗ್ಲೂ ವಿಷ್ಣು ಭಕ್ತ. ಇವನು ಸಾತ್ವಿಕ ಜೀವ, ವಿಷ್ಣು ಭಕ್ತ. ಅದು ಮುಂದೆ ಬರುತ್ತೆ ಇವನ ಕತೆ. ಯಾರಿವನು, ಯಾಕೆ ಹಿಂಗೆ ಮಾಡ್ದ ಅನ್ನೋದು ಮುಂದೆ ಬರುತ್ತೆ. ಅಸುರನಾಗಿ ಹುಟ್ಟಿದಾನಷ್ಟೇ, ನಿಜವಾಗ್ಲೂ ಇವನು ಒಳ್ಳೆ ವಿಷ್ಣು ಭಕ್ತ. ಅವನ ಕಥೆನೇ ಮುಂದುವರಿಯುತ್ತೆ. ಇನ್ನು ಈ ಸ್ಕಂದ ಪೂರ್ತಿ ಇವನ ಬಗ್ಗೆನೇ ಹೇಳ್ತಾರೆ.